ನಮಸ್ಕಾರ, ನಾನು ಶಿವಕುಮಾರ್. ಸೊ, ಇವಾಗಿನ ಕ್ವೆಶನ್ ಚಾಪ್ಟರ್ 3 ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಎಲ್ ಬಿ ಕ್ವೆಶನ್ಸ್. ಓಕೆ, ಸೊ 46th ಕ್ವೆಶನ್. ಈಗಾಗಲೇ ನಾವು 1 to 45 ಕಂಪ್ಲೀಟ್ ಮಾಡಿದ್ವಿ. ಸೊ 46th ಕ್ವೆಶನ್ ನೋಡೋಣ. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಗ್ರಾಫಿಕಲ್ ಮೆಥಡ್. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. 4 ಮಾರ್ಕ್ಸ್ ಕ್ವೆಶನ್ ಇದೆ. ಓಕೆ, ಸೊ ಮೇನ್ ಎಕ್ಸಾಮಲ್ಲಿ 4 ಮಾರ್ಕ್ಸ್ಗೆ ಒಂದು ಕ್ವೆಶನ್ ಫಿಕ್ಸ್ ಇರುತ್ತೆ. ಓಕೆ, ಸೊ ಕ್ವೆಶನ್ ಸ್ಟಾರ್ಟ್ ಮಾಡೋಣ. 2 ಇಕ್ವೇಷನ್ ಇದೆ. ಎಕ್ಸ್ ಪ್ಲಸ್ 2y ಈಕ್ವಲ್ ಟು 6. ಇನ್ನೊಂದು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು, ಸೊ ಯೂಶ್ವಲಿ ವ್ಯಾಲ್ಯೂಸ್ ತಗೋತಾ ಇದ್ದೀವಿ. ಎಕ್ಸ್ ಮತ್ತು ವೈಗೆ 0 0 1 1. ಸೊ ಎಲ್ಲೆಲ್ಲಿ ಎಕ್ಸಿಗೆ 0 ಇದೆ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ವೈ ವ್ಯಾಲ್ಯೂನ ತಗೊಳ್ಳೋಣ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ 0 ಪ್ಲಸ್ 2y ಈಕ್ವಲ್ ಟು 6. ಸೊ ವೈ ಇಲ್ಲೇ ಇಡ್ತಾ ಇದ್ದೀವಿ. ಈ 0 ಅಂತೂ ಎಲಿಮಿನೇಟ್ ಆಯಿತು. ಎಕ್ಸ್ ಅಪಾನ್ 2 1 2 3. ಸೊ ವೈ ವ್ಯಾಲ್ಯೂ 3 ಬಂತು. ಎಕ್ಸ್ 0 ಇದ್ದಾಗ ವೈ ವ್ಯಾಲ್ಯೂ 3. ಸೊ ಈಗ ವೈ 0 ಮಾಡ್ತಾ ಇದ್ದೀವಿ. ಎಕ್ಸ್ ಇಂಟು 2 ಇಂಟು 0 ಈಕ್ವಲ್ ಟು 6. ಸೊ ಇದಂತೂ 0 ಆಯಿತು. ಎಕ್ಸ್ ಈಕ್ವಲ್ ಟು 6. ವೈ 0 ಇದ್ದಾಗ ಎಕ್ಸ್ ವ್ಯಾಲ್ಯೂ 6. ಸೊ ಈಗ ಎಕ್ಸ್ ವ್ಯಾಲ್ಯೂ 1 ಪ್ಲಸ್ 2y ಈಕ್ವಲ್ ಟು 6. ಈ ಪ್ಲಸ್ 1 ಈ ಕಡೆ ಬಂದಾಗ 2y ಈಕ್ವಲ್ ಟು 6 ಮೈನಸ್ 1. 2y ಈಕ್ವಲ್ ಟು 5. y ಈಸ್ ಈಕ್ವಲ್ ಟು 5 ಅಪಾನ್ 2. ಸೊ y ವ್ಯಾಲ್ಯೂ 5 ಡಿವೈಡೆಡ್ ಬೈ 2 ಇಸ್ 2.5. ಹೌದಾ? ಸೊ 2.5. ಈಗ y ವ್ಯಾಲ್ಯೂ 1. ಎಕ್ಸ್ ಪ್ಲಸ್ 2 ಇಂಟು 1 ಈಕ್ವಲ್ ಟು 6. ಸೊ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 6. ಈ 2 ಈ ಕಡೆ ಬರ್ತಾ ಇದೆ. ಎಕ್ಸ್ ಈಕ್ವಲ್ ಟು 6 ಮೈನಸ್ 2, ಎಕ್ಸ್ ಈಕ್ವಲ್ ಟು 4. ಸೊ ವೈ ವ್ಯಾಲ್ಯೂ 1 ಇದ್ದಾಗ ಎಕ್ಸ್ ವ್ಯಾಲ್ಯೂ 4. ಸೊ ಈ ಇಕ್ವೇಷನಿಗೆ ನೋಡೋಣ. ಎಕ್ಸ್ ವೈ 0 0 1 1. ಸೊ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ವೈ ವ್ಯಾಲ್ಯೂ ಇದಂತೂ ಎಲಿಮಿನೇಟ್ ಆಯಿತು. ವೈ ಈಕ್ವಲ್ ಟು, ಸೊ ಇಲ್ಲಿ ಈಗ ವೈ 0 ಮಾಡ್ತಾ ಇದ್ದೀವಿ. ಓಕೆ, ಸೊ ಇದು ಎಲಿಮಿನೇಟ್ ಆಯಿತು. ಎಕ್ಸ್ ಈಕ್ವಲ್ ಟು 2. ಈಗ ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 1 ಇದೆ ಪ್ಲಸ್ ವೈ ಈಕ್ವಲ್ ಟು 2. ಈ ಪ್ಲಸ್ 1 ಈ ಕಡೆ ಬಂದಾಗ ಮೈನಸ್ ಅಲ್ಲಿ ವೈ ಇಸ್ ಈಕ್ವಲ್ ಟು 2 ಮೈನಸ್ 1. ವೈ ಇಸ್ ಈಕ್ವಲ್ ಟು 1. ಸೊ ಸೇಮ್ ವೈ 1 ಇದ್ದಾಗ ಎಕ್ಸ್ 1 ಬರುತ್ತೆ. ಎಕ್ಸ್ ಪ್ಲಸ್ 1 ಈಕ್ವಲ್ ಟು 2. ಇದು ಈ ಕಡೆ ಬಂದಾಗ ಎಕ್ಸ್ ಈಕ್ವಲ್ ಟು 2 ಮೈನಸ್ 1, ಎಕ್ಸ್ ಈಕ್ವಲ್ ಟು 1. ಕ್ಲಿಯರ್? ಸೊ ವ್ಯಾಲ್ಯೂಸ್ ಬಂದಿದೆ. ಗ್ರಾಫಲ್ಲಿ ಪ್ಲಾಟ್ ಮಾಡೋಣ. ಓಕೆ, ಸೊ ವ್ಯಾಲ್ಯೂಸ್ ಬಂದಿದೆ. ಸೊ ಡೈರೆಕ್ಟ್ಲಿ ಪ್ಲಾಟ್ ಮಾಡೋಣ. ಸೊ ಎಕ್ಸ್ 0 ಇದ್ದಾಗ, ಇಲ್ಲಿ 0 ಇದ್ದಾಗ ವೈ ವ್ಯಾಲ್ಯೂ 3. ಇಲ್ಲಿ 0. ನೆಕ್ಸ್ಟ್ ವೈ 0 ಇದ್ದಾಗ ಎಕ್ಸ್ ವ್ಯಾಲ್ಯೂ 6.
ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 1 ಇದ್ದಾಗ ವೈ ವ್ಯಾಲ್ಯೂ 2.5 ಇಲ್ಲಿ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 4 ಇದ್ದಾಗ ವೈ ವ್ಯಾಲ್ಯೂ 1. ಕ್ಲಿಯರ್? ಫಸ್ಟ್ ಲೈನ್ ಆಯಿತು. ಈ ಲೈನ್ ಎಕ್ಸ್ ಪ್ಲಸ್ 2y ಈಕ್ವಲ್ ಟು 6 ಇದು. ನೆಕ್ಸ್ಟ್ ಸೆಕೆಂಡ್ ಲೈನ್ ಪ್ಲಾಟ್ ಮಾಡ್ತಾ ಇದ್ವಿ. ಎಕ್ಸ್ 0 ಇದ್ದಾಗ ವೈ ವ್ಯಾಲ್ಯೂ 2. ಎಕ್ಸ್ ವ್ಯಾಲ್ಯೂ 2 ಇದ್ದಾಗ ವೈ ವ್ಯಾಲ್ಯೂ 0. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ 1 ಇದ್ದಾಗ ವೈ ವ್ಯಾಲ್ಯೂ 1. ಓಕೆ, ಸೊ ಸೆಕೆಂಡ್ ಇಕ್ವೇಶನು ಸೇಮ್ ಇಲ್ಲೇ ಓವರ್ಲ್ಯಾಪ್ ಆಗ್ತಾ ಇದೆ. ಸೊ ಈ ಲೈನ್ನ ಕಂಟಿನ್ಯೂ ಮಾಡೋಣ. ಒಂದು ನಿಮಿಷ. ಸೊ ಇದು ಎರಡು ಲೈನ್ ಇಲ್ಲಿ ಜಾಯಿನ್ ಆಗ್ತಾ ಇದೆ. ಓಕೆ, ಸೊ ನಮ್ಮ ಆನ್ಸರ್ ಬಂದ್ಬಿಟ್ಟು ಆನ್ಸರ್ ಎಕ್ಸ್ ಇಸ್ -2, ವೈ ಈಸ್ 4. ಕ್ರಾಸ್ ಚೆಕ್ ಮಾಡೋಣ. ಎಕ್ಸ್ ಈಕ್ವಲ್ ಟು -2, ವೈ ಈಕ್ವಲ್ ಟು 4 ಬಂದಿದೆ. ಸೊ ಯಾವ್ದಾರ ಒಂದು ಇಕ್ವೇಷನಲ್ಲಿ ಚೆಕ್ ಮಾಡೋಣ. ಓಕೆ, ಸೊ ಎಕ್ಸ್ ಪ್ಲಸ್ 2y ಈಕ್ವಲ್ ಟು 6 ಆರ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು. ಸೊ ಇದನ್ನು ಎಲಿಮಿನೇಷನ್ ಒಂದ್ಸಲ ಟ್ರೈ ಮಾಡೋಣ, ಆಮೇಲೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 2y ಈಕ್ವಲ್ ಟು 6. ಸೊ ಇಲ್ಲಿ ಈಕ್ವಲ್ ಇದೆ, 1 ಇದೆ. ಸೊ ಇಲ್ಲೂ ಪ್ಲಸ್. ಸೊ ಇದನ್ನು ಸಿಂಬಾಲ್ಸ್ ಚೇಂಜ್ ಮಾಡ್ಕೊಳ್ಳೋಣ. ನೆಗೆಟಿವ್ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಹೋಯಿತು. ಪ್ಲಸ್ 2y ಮೈನಸ್ ವೈ ಈಸ್ ವೈ. 6 ಮೈನಸ್ 2 ಈಸ್ 4, ವೈ ಈಕ್ವಲ್ ಟು 4. ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಕ್ಸ್ ಪ್ಲಸ್ 4 ಈಕ್ವಲ್ ಟು 2. ಎಕ್ಸ್ ಈಕ್ವಲ್ ಟು ಇ ಪ್ಲಸ್ 4 ಈ ಕಡೆ ಬಂದಾಗ 2 ಮೈನಸ್ 4 ಎಕ್ಸ್ ಈಕ್ವಲ್ ಟು ಮೈನಸ್. ಸೊ -2 plus 2 into y. 2 into y value is 4. So -2 plus 8 equal to 6. So -2 plus 6 is 6 equal to 6. So ನಮ್ಮ ಆನ್ಸರ್ ಕರೆಕ್ಟ್ ಇದೆ. x equal to -2, y equal to 4. Okay, thank you.